ಸಾಮಾನ್ಯವಾಗಿ ಪ್ರತಿಯೊಬ್ಬರು ಈ ಒಂದು ಗಿಡವನ್ನು ನೋಡೇ ಇರ್ತೀರಾ. ಈ ಗಿಡದ ಹೆಸರು ಬಂದು ಬಿಳಿ ಹಿಂಡಿ ಸೊಪ್ಪು ಅಂತ ಕರೀತಾರೆ. ಕೆಲವೊಂದು ಹಳ್ಳಿಗಳ ಕಡೆ ಮೊಸರು ಗಡಿಗೆ ಸೊಪ್ಪು ಅಥವಾ ಪಾಷಾಣ ಭೇದ ಅಂತೇಳಿ ಈ ಸೊಪ್ಪನ್ನು ಕರೀತಾರೆ. ಆದರೆ ಅತ್ಯದ್ಭುತವಾದ ಔಷಧಿ ಗುಣವನ್ನು ಹೊಂದಿರುವಂತಹ ಇದೊಂದು ಗಿಡಮೂಲಿಕೆ. ಮೂತ್ರಪಿಂಡದಲ್ಲಿ ಏನಾದರೂ ಕಲ್ಲುಗಳಿದ್ದರೆ ಈ ಸೊಪ್ಪನ್ನು ಬಳಸೋದ್ರಿಂದ ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಕರಗಿ ನೀರಾಗುತ್ತೆ. ಅದಷ್ಟೇ ಅಲ್ಲ, ಈ ಬಿಳಿ ಹಿಂಡಿ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ, ನಾವು ಸಾಂಬಾರು ಅಥವಾ ಪಲ್ಯ ರೂಪದಲ್ಲಿ, ತಂಬುಳಿ ರೂಪದಲ್ಲಿ ಇದನ್ನು ಸೇವನೆ ಮಾಡ್ಬೋದು. ಈ ಕಿಡ್ನಿ ಸ್ಟೋನ್ ಇರುವಂಥವ್ರು ಯಾವ ರೀತಿ ತೊಗೊಬೇಕು ಅಂತಂದರೆ, ಈ ಎಲೆಗಳನ್ನು ಸುಮಾರು ಒಂದು ಇಡಿಯಷ್ಟು ತೊಗೊಂಡು ಕಷಾಯ ಮಾಡಿ ನೀವು ಖಾಲಿ ಹೊಟ್ಟೆಯಲ್ಲಿ ಸುಮಾರು ಒಂದು ವಾರದವರೆಗೆ ಕುಡಿತಾ ಬಂದರೆ ಕಿಡ್ನಿಯಲ್ಲಿರುವಂತಹ ಒಂದು ಈ ಕಲ್ಲುಗಳು ಕರಗಿ ನೀರಾಗಿ ಮೂತ್ರದ ಮೂಲಕ ಹೊರಬರುತ್ತೆ. ಹಾಗೆಯೇ ಹಸಿಯಾದ ಎಲೆಗಳನ್ನು ಕೂಡ ಜಗಿದು ಕೂಡ ತಿನ್ಬೋದು. ಸುಮಾರು ಒಂದು 6ರಿಂದ 7 ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಕಿಡ್ನಿಯಲ್ಲಿರುವಂತಹ ಒಂದು ಕಲ್ಲುಗಳು ಕರಗಿ ನೀರಾಗುತ್ತೆ. ಈ ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಪೇಜನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಧನ್ಯವಾದಗಳು.